ಹುಡುಕಿನ ಮುದ್ದು ಮುದ್ದು ಅಲ್ಲ ನಂಗೆ ಚಿನ್ನ ನಂಗೆ ಹಾಳಾದ ಕನ್ಸು ದಿನಾ ಒಂದೇ ಕನ್ಸು ಅಲ್ಲ ಈ ಕನ್ಸು ಯಾವತ್ ನನ್ಸಾಗತ್ತೋ ಅಪ್ಪ ದೇವ್ರೆ ಚಿಕ್ಕ ವಯಸ್ಸಿಂದ ಈ ಮನೆ ಕೆಲಸ ಮಾಡ್ತಾ ಇದೀನಿ ನನಗೂ ಮದುವೆ ವಯಸ್ಸಾಯ್ತು ಯಾವ್ದಾರು ಹುಡುಗಿನ ಪಟಾಯಿಸೋಣ ಅಂದ್ರೆ ಅರ್ಥನೇ ಮಾಡ್ಕೊಳಕ್ ಆಗ್ತಿಲ್ಲ ಅಪ್ಪ ದೇವ್ರೆ ಈ ಜಗತ್ತಲ್ಲಿ ಹೆಣ್ಣು ಅಂತ ಏನೇನಿದೆಯೋ ಅವ್ರು ಎಲ್ಲರ ಮನ್ಸನ್ನು ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಕೊಡಪ್ಪ ಒಂದ್ ವಾರ ಕೊಟ್ಟು ಬಿಡಪ್ಪ. ಅನಾವಶ್ಯಕವಾಗಿ ಬೇಲಿ ಮೇಲೆ ಹೋಗ್ತಿರೋ ಓತಿಕೇತನ ತೆಗೆದು ಚಡ್ಡಿಲ್ ಬಿಟ್ಕೊಂತ ಇದೆಯಾ ಕಣೋ? ಹೌದು ನಾನೇ, ಬೇರೆ ಯಾವ್ದಾರು ವರ ಕೇಳೋ ಗೂಬಾಲ್. ನಂಗಾಗಲ್ಲ ಆಗಲ್ಲ, ನಂಗೆ ಇದೇ ವರನೇ ಬೇಕು. ಪ್ಲೀಸ್ ಕೊಡ, ಪ್ಲೀಸ್ ಪ್ಲೀಸ್ ದೇವ್ರೆ ಪ್ಲೀಸ್. ಹಾಳಾಗೋಗ್ ಸಾಯ್ ಅದಾಸ್ತು. ದೇವ್ರೆ ಅಯ್ಯೋ ಅಯ್ಯೋ ವರ ಬಂದ್ಬಿಡ್ತದಕ್ಕೆ. ಅಯ್ಯೋ ಥ್ಯಾಂಕಿ ಥ್ಯಾಂಕಿ ಲವ್ ಯು ಲವ್ ಯು. ದೇವ್ರೆ ಈ ವರ ಯಾವಾಗಿಂದ ಜಾರಿಗೆ ಬರುತ್ತೆ? ನೀನು ಜಗತ್ತಿಂದ ಜಾರ್ಕೊಳ್ಳೋ ಸಮಯ ಬರ್ತಿದ್ದಂಗೆನೆ ಇದು ಜಾರಿಗೆ ಬರುತ್ತೆ. ಅಂದ್ರೆ ಸಮಯ ಬಂದಾಗ ಗೊತ್ತಾಗತ್ತೆ ಕಣೋ ಗೂಬಾಲ್. ಅಯ್ಯೋ ಹೌದಾ, ಸರಿ ಸರಿ ತಂದೆ ಕಾಪಾಡು. It's my life, it's now or never. But ಮನೆಯಷ್ಟು ನೀಟಾಗಿ ಬ್ರೈಟ್ ಆಗಿದೆ. ಇದಕ್ಕೆಲ್ಲ ಕಾರಣ ನನ್ ಸೊಸೆ ಮುದ್ದು. ಹೌದೌದು, ಇವ್ರ ಸೊಸೆ ಏನ್ ಇಲೆಕ್ಟ್ರಿಷಿಯನ್ ಬ್ರೈಟ್ ಆಗಿಡಕ್ಕೆ. ಇದಕ್ಕೆಲ್ಲ ಕಾರಣ ಮಡಿವಾಳ ಮುನಿನ ಮಗ ಮುತ್ತುರಾಜ್. ಮುತ್ತುರಾಜ ಕಾಲಿಟ್ಟ ಸೈಡು ಬಿಡೋಲೆ. ಮುತ್ತು ಕರ್ದ್ರ ಮರೆ ಇಲ್ಲ ಕೇಳ್ತಿ. ಜಾಸ್ತಿ ಬಿಲ್ಡಪ್ ತಗೊಂಡ್ರೆ ಬೋಟಿ ಕಿತ್ತಾಕ್ಬಿಡ್ತೀನಿ ಮಗನೇ. ನನ್ ಸೊಸೆ ಬಂದ್ಮೇಲೆ ಈ ಮನೆ ಬ್ಯೂಟಿಫುಲ್ ಆಗಿರೋದು. 20 ವರ್ಷದಿಂದ ಈ ಮನೇಲಿ ಕಷ್ಟಪಟ್ಟು ಕೆಲಸ ಮಾಡ್ತಿರೋದು ನಾನು. ಬಿಲ್ಡಪ್ ಮಾತ್ರ ನಿಮ್ ಸೊಸೆಗ? ಬರೀ ಬಿಲ್ಡಪ್ ಅಲ್ಲ ಕಣೋ, ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತೀನಿ. ಯಾಕಂದ್ರೆ ನನ್ ಸೊಸೆ ಬಂಗಾರ. ನಮ್ಮ ಮನೆಗ್ ಬಂದಿರೋದೇ ನಮ್ ಭಾಗ್ಯ. ಸೊಸೆ ಮುದ್ದು ಕಾಫಿ ತಗೋಬಾರೆ. ಮಳ್ಳಿ 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 ಮಚ್ಚಿಕಷ್ಟು ಕಾಳು. ಅತ್ತೆ ಕಾಫಿ ಆಶೀರ್ವಾದವನ್ನ ಮಾಡಿ ಅತ್ತೆ. ಕತ್ತೆ ನೋಡ್ದ್ಯಾ ನನ್ ಸೊಸೆನಾ? ಸೊಸೆನಾ? ನನಗ್ ನಾಚಿಕೆ ಆಗತ್ತೆ ಅತ್ತೆ. ಅಮ್ರೆ ಅಂದ್ರೆ ಈ ಅತ್ತೆ ಸೊಸೆ ನೋಡ್ತಿದ್ರೆ ಕೈ ಎತ್ತಿ ಮುಗಿಬೇಕು ಅನ್ಸತ್ತೆ. ಎಂತ ಸಂಬಂಧ. ಅತ್ತೆ ಕಾಫಿಯನ್ನು ಸೇವನೆ ಮಾಡಿ. ಅಮರೆ ಕಾಫಿನ ಕುಡಿಬೋದು, ಸೇರ್ಸಕ್ಕಾಗಲ್ಲ. ಅಷ್ಟು ಗೊತ್ತಾಗಲ್ವಾ ನಿಮ್ ಲೂಸ್ ಸೊಸೆಗೆ? ಯಾರನ್ನ ಲೂಸ್ ಅಂತ ಗುದ್ಬಿಡ್ತೀನಿ ಅಷ್ಟೇ. ಅತ್ತೆ ನನ್ ಸೊಸೆ ಬಂಗಾರ, ಮುತ್ತು, ಚಿನ್ನ. ಅತ್ತೆ ನೀವ್ ಅತ್ತೆನೇ ಅಲ್ಲ, ನನ್ ತಾಯಿ. ಜೀವನ ಪೂರ್ತಿ ನಿಮ್ ಕಾಲ್ ಕೆಳಗಡೆ ಇದ್ದು ಈ ಜನ್ಮನ ಸಾರ್ಥಕ ಮಾಡ್ಕೋಬೇಕು ಅನ್ನೋದೇ ನನ್ನ ಆಸೆ. ಅಲ್ಲ ಕಾಲ್ ಕೆಳಗೆ ಯಾವಾಗ ಇರಕ್ಕೆ ನೀವೇನ್ ಪೊಮೇರಿ ನಾಯ? ಏಯ್ ತುಂಬಾ ಓವರ್ ಆಯ್ತು ಕಣೋ. ಕಿಂಡಲ್ ಗಿಂಡಲ್ ಮಾಡ್ದೋ ಚುಚ್ಚು ಸಾಯಿಸ್ಬಿಡ್ತೀನಿ. ಅಯ್ಯೋ ಒಂದ್ ಕತೆ ಬಿಡಮ್ಮ. ಅತ್ತೆ ಕಾಫಿ ಅಂತೂ ಸೂಪರ್ ಮಾಡ್ಯ. ಇದು ಮಾಡಿದ ಕೈಗೆ ಬಂಗಾರದ ಬಳೆ ತೊಡಿಸ್ಬೇಕು. ಅಮರೆ ನನಗಾಕಿ, ಅಮರೆ ಅಮರೆ ಈ ಕೈಗಾಕಿ ಹಾಕಿ ಹಾಕಿ ಪ್ಲೀಸ್ ಪ್ಲೀಸ್. ಚಪ್ಲಿ ತೆಗ್ದು ಮಕ್ಕ ಹಾಕ್ಬಿಡ್ತೀನಿ ಮಗ್ನೆ. ಏನ್ ಹಾಕ್ಬೇಕಲ್ಲಿ? ಅಮರೆ ಕಾಫಿ ಬಡ್ ಕೈಗೆ ಬಂಗಾರ ತೊಡ್ಸ್ತೀನಿ ಅಂದ್ರಿ ತಾನೆ, ಕಾಫಿ ಬಡಿದ್ದಾನೆ. ಬಿಸಿ ಮಾಡ್ಕೊಂಡ್ ಬಂದಿದ್ ನಿಮ್ ಸೊಸೆ. ಲೈ ನೀನು ಕಾಫಿ ಮಾಡಿರ್ಬೋದು ಕಣ, ಆದ್ರೆ ನನ್ ಸೊಸಿ ಕಾಫಿ ಮುತ್ತಿದ ತಕ್ಷಣ ಅಮೃತ ಆಗೋಯ್ತು ಕಣೋ. ಮತ್ತೆ ಆಶೀರ್ವಾದವನ್ನು ಮಾಡಿ ಅತ್ತೆ. ಅಂದಾಗೆ ದೇವಸ್ಥಾನಕ್ಕೆ ಹೋಗುತ್ತೇನೆಂದು ಹೇಳಿದ್ದೀರಿ, ಇನ್ನು ಹೋಗಲಿಲ್ಲವೇ? ಹೋಗಣ ಅಂತ ಇದ್ನಮ್ಮ, ತಲೆ ತುಂಬಾ ನೋವ್ತಾ ಇದೆ. ಅಯ್ಯೋ ಅಕಟಕಟ ಅಕಟಕಟ ಅಕಟಕಟ. ಅತ್ತೆಯವರೇ ತಲೆನೋವಿದ್ದರೂ ಇನ್ನೂ ನಿಂತಿದ್ದಿರಲ್ಲ, ಬನ್ನಿ ವಿಶ್ರಾಂತಿಯನ್ನು ಮಾಡಿ. ಸೊಸೆ ಬದ್ದು ಸಾಕಮ್ಮ.
ಬರುತ್ತೆ. ಪರವಾಗಿಲ್ಲ ಅತ್ತೆ, ಅಯ್ಯೋ ಸಾಕಮ್ಮ, ಪರವಾಗಿಲ್ಲ, ಸಾಕಮ್ಮ, ಪರವಾಗಿಲ್ಲ ಅತ್ತೆ, ಸಾಕಮ್ಮ, ಪರವಾಗಿಲ್ಲ ಅತ್ತೆ, ಸಾಕಮ್ಮ. ಪರವಾಗಿಲ್ಲ. ಚಿಕ್ಕಮ್ಮರೆ ಒಂದೇ ಸಲ ಅಮ್ಮ ಕುತ್ತಿಗೆ ಹಾಕ್ಬಿಡಿ, ಮ್ಯಾಟ್ರ್ ಅಲ್ಲಿಗೆ ಕ್ಲೋಸ್ ಆಗ್ಬಿಡುತ್ತೆ. ಏಯ್ ಮುಚ್ಚ ಬಾಯಿ. ಇದೇ ಇವ್ರ ಜಾಗದಲ್ಲಿ ನಮ್ಮಮ್ಮ ಇದ್ದಿದ್ರೆ ನಾನು ಅವ್ರ ಸೇವೆ ಮಾಡ್ತಿರ್ಲಿಲ್ವಾ? ಸುಸಿ ಬಂಗಾರ. ಅತ್ತೆ, ನೀವು ಅತ್ತೆನೇ ಅಲ್ಲ, ತಾಯಿನೇ. ನೋಡಿದ್ಯ ನನ್ನ ಸೊಸೆ ಆರಕ್ಕೆರ. ತುಂಬಾ ಚೆನ್ನಾಗಿದೆ. ನೋಯ್ತಿರೋ ತಲೆ, ಗೊತ್ತಿರೋದ್ ಕಾಲು. ಕರ್ಮಕ್ಕೆ ಯಾವ್ದೋ ಲೂಸ್ ಫ್ಯಾಮಿಲಿಗೆ ಬಂದು ಕೆಲಸ ಸೇರ್ಕೊಂಡಿದೀನಿ. ಸೂಪರ್. ಏಯ್ ಏನ್ ಕಿಂಡಲ್ಲ? ಸುಮ್ನೆ ಮಾಡ್ಕೊಂಡು ನಮ್ಮ ಅತ್ತೆಗೆ ತಿಂಡಿ ತಗೊಂಬ ಹೋಗು. ಅತ್ತೆ, ಉಪಹಾರಕ್ಕೆ ಏನು ಸೇವಿಸುತ್ತೀರಿ? ಹಸ್ವೇನಿಲ್ಲಮ್ಮ, ನೀನ್ ಕೇಳ್ತಾ ಇದೀಯ ಅಂತ. ನಾಕ್ ಇಡ್ಲಿ, ನಾಕ್ ದೋಸೆ, 2 ಪೂರಿ, ಚೋಚೋ ಬಾತು, ಕೇಸರಿ ಬಾತ್ಗೆ ಜಾಸ್ತಿ ತುಪ್ಪ ಹಾಕ್ಸು. ಏಯ್ ನೀನ್ ಯಾಕೋ ಒಳ್ಳೆ ದೇವಸ್ಥಾನದ ಮುಂದೆ ಕೊಬ್ಬರಿ ಕವರ್ತಿರೋ ಕೋದಿ ತರ ಇದ್ಯಾ? ಅಲ್ಲ, ಹಸುವಿಲ್ಲ ಅಂತಾನೆ ಅಮ್ಮವ್ರು ಈ ರೇಂಜಿಗೆ ಆರ್ಡರ್ ಮಾಡಿದ್ರು. ಇನ್ನ ಹಸು ಆಗ್ಬಿಟ್ಟಿದ್ರೆ ಯಾವ ರೇಂಜಿಗೆ ಆರ್ಡರ್ ಮಾಡ್ತಿದ್ರು ಅಂತ ಗಾಬರಿ ಲೈ ಮುಚ್ಕೊಂಡ್ ತಿಂಡಿ ತಗೋ ಬಾರ. ಸರಿ. ಅತ್ತೆಯವರೇ, ತಲೆನೋವು ಕಮ್ಮಿ ಆಯ್ತೆ? ಹ್ಮ, ಇವಾಗ ಕಾಲು ಶುರು ಆಯ್ತು. ಇವತ್ ನಮ್ಮ ಅತ್ತೆಗೆ ನಾನೇ ನನ್ನ ಕೈಯಾರೆ ತಿನ್ನಿಸ್ತೀನಿ. ಮೊದಲು ಸ್ವೀಟ್ ಇಂದ ಶುರು ಮಾಡ್ತೀನಿ, ಯಾಕೆಂದ್ರೆ ಯು ಆರ್ ಮೈ ಸ್ವೀಟ್ ಅತ್ತೆ ಅಲ್ವಾ? ಅತ್ತೆಯವರೇ, ಕೇಸರಿ ಬಾತನ್ನು ಸ್ವೀಕರಿಸಿ. ಯಾಕೆ ಅಳ್ತಾ ಇದ್ಯಾ? ಏನಿಲ್ಲಮ್ಮ, ಈಗಿನ ಕಾಲದಲ್ಲಿ ಹೆತ್ತ ಮಕ್ಕಳೇ ತಂದೆ ತಾಯಿಗೆ ಒಂದೊತ್ತು ಅನ್ನ ಹಾಕಲ್ಲ. ಅಂತದ್ರಲ್ಲಿ ನಿಮ್ ಸೊಸೆ ಮಗಳ ಸ್ಥಾನದಲ್ಲಿ ನಿಂತು ನಿಮ್ಗೆ ತಿನ್ಸ್ತಾ ಇದಾರೆ. ಇದ್ದು ನೋಡಿ ಅಳು ಬಂದಿದ್ದಲ್ಲಮ್ಮ, ಆನಂದ ಬಾಷ್ಪ, ಆನಂದ ಬಾಷ್ಪ. ಓವರ್ ಡೌನ್ ಮಾಡ್ಬೇಡ, ಸುಮ್ಮನೆ ಇರು. ಅಯ್ಯೋ, ನನ್ ಸುಸುಮುದ್ದಿಗೆ ಶೆಕೆ ಆಗ್ತದೆ, ಫ್ಯಾನ್ ಹಾಕೊಳಮ್ಮ. ಬೇಡತ್ತೆ, ಹಾಕೊಳಮ್ಮ. ಬೇಡತ್ತೆ, ಪರವಾಗಿಲ್ಲ ಹಾಕೊಳಮ್ಮ. ಬೇಡತ್ತೆ, ಏ ಯಾಕೋ? ಬೇಡತ್ತೆ, ಏ ಯಾಕೋ? ಬೇಡತ್ತೆ, ಏ ಯಾಕೋ ಪರವಾಗಿಲ್ಲ? ಬೇಡತ್ತೆ, ಅಯ್ಯೋ ಯಾಕೋ? ಬೇಡತ್ತೆ. ಅಯ್ಯೋ, ಫ್ಯಾನ್ ನಾನು ಹಾಕ್ತೀನಿ ಬಿಡಿ. ಹಾಕಮ್ಮ. ಪರವಾಗಿಲ್ಲ ಅತ್ತೆ. ಸುಮ್ಮನೆ ನಾನೇ ಹಾಕ್ತೀನಿ. ಮುತ್ತು, ನಿನಗ್ ಬಂತಲ್ಲ ಆಪತ್ತು. ನಿಂಗೆ ಯಾಕೋ ಬೇಕಿತ್ತು? ಏನಿಲ್ಲ, ಸೈಡ್ ಶಾಕ್ ಅಷ್ಟೇ. ಮತ್ತೆ ಗುಡ್ಡೆ ಸಾಯಿಲಿ ಅಂತ ರಾಂಗ್ ಕನೆಕ್ಷನ್ ಫಿಕ್ಸ್ ಮಾಡಿದ್ರೆ ಈ ಕೂಪೆ ತಗ್ಲಾಕೊಂಡ್ಬಿಟ್ನಲ್ಲ. ಸಾರಿ ಕಣ ಮುತ್ತು. ಪರವಾಗಿಲ್ಲ ಚಿಕ್ಕಮ್ಮರೆ. ಏನು ಅತ್ತೆಗೊಬ್ಬ ಸಾಯಿಸ್ಬೇಕು ಅಂತ ರಾಂಗ್ ಕನೆಕ್ಷನ್ ಕೊಟ್ಟಿದ್ರ? ಅತ್ತೆ ಗುಬ್ಬೆ ರಾಂಗ್ ಕನೆಕ್ಷನ್. ಏನಿಲ್ಲ ಅತ್ತೆ, ನಿಮ್ ರೂಮ್ಗೆ ಹೊಸ ಫ್ಯಾನ್ ಹಾಕ್ಸಿದ್ನಲ್ಲ, ಎಲೆಕ್ಟ್ರಿಷಿಯನ್ ಗೂಬೆ ನನ್ ಮಗ ರಾಂಗ್ ಕನೆಕ್ಷನ್ ಕೊಟ್ಬಿಟ್ಟಿದ್ದಾನೆ ಅಂತ ಹೇಳ್ದೆ. ಹೌದು, ಇವ್ರ ಮೈಂಡ್ ವಾಯ್ಸ್ ನಂಗೆ ಹೆಂಗ್ ಕೇಳಿಸ್ತಾ ಇದೆ? ಸಮಯ ಬಂದಾಗ ಗೊತ್ತಾಗತ್ತೆ, ಸಮಯ ಬಂದಾಗ ಗೊತ್ತಾಗತ್ತೆ. ಏ ಕೆಲ್ಸದವನೆ, ಹೋಗ್ ಕೆಲ್ಸ ನೋಡೋ. ಚೇ ಮಿಸ್ ಆಗುತ್ತೆ. ಶಾಕ್ ಇವಳು ಗಡಿಬೇಕು ಅನ್ಕೊಂಡ್ರೆ ಇವನು ಗಡ್ದು ಬಿಟ್ಟಲ್ಲ. ಚೇ ಚೇ ಚೇ. ಇವ್ರಿಬ್ರದು ಮೇಲೆ ಸೂಪರ್ ಶೋ, ಒಳಗೆ ಹಾರರ್ ಶೋ. ಸೊಸೆ ಮುದ್ದು, ಅತ್ತೆ, ನಾನು ವಾಕಿಂಗ್ ಮಾಡ್ಕೊಂಡ್ ಬಂದು ರೆಸ್ಟ್ ಮಾಡ್ತಾ ಇರ್ತೀನಿ. ನಂಗೊಂದು ಸ್ಟ್ರಾಂಗ್ ಆಗಿ ಒಂದು ಕಾಫಿ ಮಾಡ್ಕೊಬ, ಬಂದು ಜ್ಞಾಪಿಸಕ್ಕಲ್ಲ. ಸರಿ ಅತ್ತೆ. ಲೇ ಮುತ್ಕಿ, ವಾಕಿಂಗ್ ಮಾಡ್ತೀಯ ವಾಕಿಂಗು? ಇವತ್ ನೀನ್ ಕೈ ಕಾಲು ಮುರಿದು ಪರ್ಮನೆಂಟ್ ಆಗಿ ಮೂಳೆ ಸೇರಿಸ್ಲಿಲ್ಲ ಅಂದ್ರೆ ನಾನ್ ನಮ್ಮ ಅಪ್ಪನ ಮಗಳೇ ಅಲ್ಲ. ಅಯ್ಯೋ, ಅಮ್ಮವ್ರ ಕಾಲ್ ಮುರಿತೀರಾ? ಅಮ್ಮೋರೆ, ಅಮ್ಮೋರೆ.
ಕೈಕಾಲು ಮುರಿತೀನಿ ಅನ್ಲಿಲ್ಲ ಕಣೋ, ಕೈಕಾಲು ಮಸಾಜ್ ಮಾಡ್ತೀನಿ ಅಂತ ಹೇಳ್ದೆ. ಹೌದು, ನನ್ನ ಮೈಂಡ್ ವಾಯ್ಸ್ ನಿನ್ಗೆ ಗೊತ್ತಾಯ್ತು? ಅದು ನಿಮ್ ರಿಯಾಕ್ಷನ್ ನೋಡಿ ಇದೇ ಇರ್ಬೇಕು ಅಂತ ಕ್ಯಾಚ್ ಹಾಕೊಂಡೆ. ಹೌದಾ, ಬರ್ತೀನಿ. ದೇವ್ರೆ, ನೀನೇನೋ ಹೊರ ಕೊಟ್ಬಿಟ್ಟೆ. ಇನ್ನ ನನ್ ಕಿವಿಲಿ ಎದೆ ಕೇಳ್ಬೇಕೋ ಏನೋ. ಅವರೇ ಮಾರ್ಕೆಟ್ಗೆ ಹೋಗಿ ಬರ್ತೀನಿ. ತಲೆ ಬಾಚ್ಕೊಡೋ, ಕೊಡ್ರ ಕೊಡೋ. ಮುತ್ಕಿ ರೆಸ್ಟ್ ಮಾಡಿ ಕೆಳಗ್ ಬರ್ತಿದ್ದಂಗೆನೆ ಎಣ್ಣೆಲ್ ಜಾರಿ ರೆಸ್ಟ್ ಇನ್ ಪೀಸ್. ಕಾಫಿ ರೆಡಿನಾ? ಹಾಗೆ ಮುತ್ಕಿ ಆಲ್ರೆಡಿ ಎದ್ಬಿಟ್ಟಿದ್ದಾಳೆ ಪ್ರಾಣ ತಿನ್ನೋದಕ್ಕೆ. ರೆಡಿ ಅತ್ತೆ, ಹಂಗೆ ಓಡ್ಕೊಂಡ್ ಬನ್ನಿ. ಅಯ್ಯೋ ಸಸುಮತು, ಅತ್ತೆ, ಯಾರೋ ವಿರೋಧ ಪಕ್ಷದವರು ಎಣ್ಣೆ ಚೆಲ್ಬಿಟ್ಟಿದ್ದಾರೆಮ್ಮ. ಹುಷಾರಾಗಿ ನಡ್ಕೊಂಡು ಹೋಗು. ಒಂದ್ ವೇಳೆ ನೀನ್ ಜಾರ್ ಬಿದ್ದು ಪರ್ಮನೆಂಟ್ ಆಗಿ ಮೂಲಕ್ ಸೇರ್ಕೊಂಡ್ರೆ ನನ್ನ ಡೈಲಾಗ್ ನನಗೆ ಹೊಡಿತಾ ಇದ್ದಾಳಲ್ಲಪ್ಪ ಇವಳು. ಎಷ್ಟೇ ಆಗಲಿ ನಟ ಭಯಂಕರಿ ಅಂತ ಸುಮ್ಮನೆ ಕರೀತಾರ ಇವಳನ್ನ. ಏನ್ ಯೋಚನೆ ಮಾಡ್ತಾ ಇದೀಯ ಸೊಸೆ ಮುದ್ದು? ಅತ್ತೆ ಏನಿಲ್ಲ ಅತ್ತೆ, ಹಾಲ್ ಮೇಲೆ ಕುಕ್ಕರ್ ಮೇಲೆ ಹಾಲ್ ಇಟ್ಟಿದ್ದೆ ಅತ್ತೆ. ಅತ್ತೆ ಸಕ್ಕರೆ ಹಾಕಿದ್ದೀನಿ, ಒಂದೊಂದ್ಸರಿ ನೋಡ್ಕೊಂಡ್ ಬರ್ತೀನಿ ಅತ್ತೆ. ಲೈಕ್ ಡಿಂಗರ್ ಬಿಲ್ಲಿ ನನ್ ಜಾರ್ ಬಿದ್ದು ಸೊಂಟ ಮುಡ್ಕೊಳ್ಳಿ ಅಂತ ಎಣ್ಣೆ ಚೆಲ್ತೇನೆ. ನೀ ಚಾಪೆ ಕೆಳಗ್ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗ್ ನುಗ್ತೀವಮ್ಮ. ಮನ್ಸ್ನ ಮಾತು ಕೇಳಿ ಗಬಾರ್ ಆಗಿದ್ದೀನಿ. ಸೊಸೆ ಮುದ್ದು, ಕುಡಿಯೋಕೆ ಹಾಲ್ ತಗೋಬರಮ್ಮ. ಲೇ ಬಿಳಿಕಾಗೆ, 24 ಗಂಟೆ ಏನಾದ್ರೂ ತಿನ್ನೋದು ಕುಡಿಯೋದು ಮಾಡ್ತಾನೆ ಇರ್ತೀಯಲ್ಲ, ಅದೇನ್ ಹೊಟ್ಟೆನಾ ಇಲ್ಲ ಕಣ್ಣಂಬಾಡಿ ಕಟ್ಟೆನಾ? ತಂದೆ ಅತ್ತೆ, ಹಾಲ್ ತಗೋಬಂದಿದ್ದು ನನಗಲ್ಲ ಕಣೆ. ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕ್ಬಿಟ್ಟು ನಾ ಶಿವನ್ ಪಾದಕ್ಕೆ ಸೇರಿಸ್ಬಿಡ್ತೀನಿ. ಅರೆ ಇಸ್ಕಿ ಇಷ್ಟಿದ್ರು ದೊಡ್ಡ ಸ್ಕೆಚ್ ಹಾಕೈತೆ ಮುದ್ಕಿ. ಲೇ ಜಂಗಲ್ ಬಿಲ್ಲಿ ಅತ್ತೆ, ನೀನ್ ಕುಡಿಯೋ ಹಾಲಿಗೆ ವಿಷ ಹಾಕಿ ನಿನ್ನ ವಿಜಯನಗರ ಬಸ್ ಸ್ಟಾಂಡಿಗೆ ಪಾರ್ಸಲ್ ಮಾಡ್ಲಿಲ್ಲ ಅಂದ್ರೆ ನಾನ್ ನಮ್ಮಪ್ಪನ ಮಗಳೇ ಅಲ್ಲ. ಇವರಿಬ್ರು ಒಬ್ರನ್ನೊಬ್ರ ಸಾಯಿಸೋದ್ನ ತಪ್ಪಿಸ್ಬೇಕಲ್ಲ. ಏನ್ ಮಾಡೋದು ದೇವ್ರೆ, ಏನ್ ಮಾಡೋದು? ಒಂದ್ ಐಡಿಯಾ. ಚಿಕ್ಕಮ್ಮರೇ, ನಂಗೂ ಒಂದ್ ಲೋಟ ಹಾಲು. ಯಾಕಪ್ಪ ಕಂದ, ನಿಂಗೂ ಒಂದ್ ಟಿಕೆಟ್ ತಗೋಬೇಕು ಅಂತ ಆಸೆನಾ? ಚಿಕ್ಕಮ್ಮರೇ ಹಾಲು ಬೇಡ. ಲೇ ಕೇಳಿದ್ದೆ ತಾನೆ, ಮುಚ್ಕೊಟ್ ಕುಡಿ. ಸೊಸೆ ಮುದ್ದು, ಇವನ್ಗೂ ಒಂದ್ ಲೋಟ ಹಾಲ್ ತಗೋಬಾರೆ. ಅತ್ತೆ, ಇದು ನಿಮ್ಗೆ, ಇದ್ ನಿನ್ಗೆ, ಇದ್ ನನ್ಗೆ. ಕುಡಿರಿ ಕುಡಿರಿ, ಕುಡಿಯೋ. ಹಾಲ್ ಕುಡಿಯೋಕ್ಕಿಂತ ಮುಂಚೆ ಎಲ್ರು ಗೋಮಾತೆಗೆ ಪ್ರಾರ್ಥನೆ ಮಾಡ್ಕೊಡಲ್ಲ. ಕಣ್ಮುಚ್ಚಿ ಕಣ್ಮುಚ್ಚಿ. ಪ್ರಾರ್ಥನೆ ಮುಗೀತು, ಎಲ್ಲ ಕುಡೀರಿ. ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ಏನು? ನಾನು ಇವತ್ತು ಇಲ್ಲಿಂದ ಮಾರ್ಕೆಟ್ಗೆ ಹೋದ್ನಾ, ಮಾರ್ಕೆಟ್ ಇಂದ ಬಸ್ ಸ್ಟಾಂಡ್ ಬಂದೆ. ಬಸ್ ಸ್ಟ್ಯಾಂಡ್ ಇಂದ ನೋಡಿದ್ರೆ ಒಂದು ದೊಡ್ಡ ಹಾವು. ಆ ಹಾವು ನಮ್ಮಿಂದನೇ ಬಂತು. ಆಮೇಲೆ ಏನಾಯ್ತು ಅಂದ್ರೆ, ಆಮೇಲೆ ಹೇಳ್ತೀನಿ. ಹಾವೇನಾಯ್ತು? ಯಾರಿಗತ್ತು? ನೀವು ಮೊದ್ಲು ಹಾಲು ಕೊಡಿ. ನಿಲ್ಸಿ. ಬಾಬಾ ಅತ್ತೆ ಸೊಸೆ ಏನ್ರಿ ಡೌ ಮಾಡ್ತೀರಾ? ನೀವಿಬ್ರು ಇನ್ನ ಸತ್ತಿಲ್ಲ,
ಸಾಯೋದು ಇಲ್ಲ. ಇಬ್ರು ಒಬ್ರನ್ನೊಬ್ರು ಸಾಯಿಸ್ಬೇಕು ಅಂತ ಸ್ಕೆಚ್ ಹಾಕಿದ್ದು ನಂಗೆ ಬೆಳಿಗ್ಗೆನೆ ಗೊತ್ತಾಯ್ತು. ಬೆಳಿಗ್ಗೆ ಅಮ್ಮನವರು ಚಿಕ್ಕಮ್ಮನವ್ರನ್ನ ಸಾಯಿಸ್ಬೇಕು ಅಂತ ಇದ್ದೇ ಮಾತ್ರೆ ತಂದು ಬಚ್ಚಿಟ್ರು. ಆದ್ರೆ ನಾನು ಆ ಡಬ್ಬಿಲಿ ಮೌತ್ ಫ್ರೆಶ್ನರ್ ಹಾಕಿಟ್ಬಿಟ್ಟೆ. ಚಿಕ್ಕಮ್ಮವರು ಅಮ್ಮವ್ರನ್ನ ಸಾಯಿಸ್ಬೇಕು ಅಂತ ವಿಷದ ಬಾಟ್ಲಿ ತಂದು ಅಡಿಗೆ ಮನೇಲಿ ಬಚ್ಚಿಟ್ರು. ಆದ್ರೆ ನಾ ವಿಷದ ಬಾಟ್ಲು ತೆಗೆದ್ಬಿಟ್ಟು ಆ ಜಾಗದಲ್ಲಿ ಸುಣ್ಣದ ನೀರಿರೋ ಬಾಟ್ಲೆ ಇಟ್ಬಿಟ್ಟೆ. ನಿಮ್ಗಳಿಗೆ ಬುದ್ಧಿ ಕಲಿಸ್ಬೇಕು ಅಂತಾನೆ ನಾನು ಇಷ್ಟೆಲ್ಲ ಮಾಡಿದ್ದು. ಹೆಂಗ್ಸ್ರ ನೀವು ಅತ್ತೆ ಅಂದ್ರೆ ತಾಯಿ ಸಮಾನ ಅಂತ ಇವಳು ಡೌ ಮಾಡ್ತಾಳೆ. ನಮ್ ಸೊಸೆ ಬಂಗಾರ ಅಂತ ಇವಳು ಡೌ ಮಾಡ್ತಾಳೆ. ನಿಮ್ ಮನೆನೂ ಬೇಡ, ನಿಮ್ ಸಾವಸನೂ ಬೇಡ. ಇವ್ನಿಗೆ ನಮ್ ಸೀಕ್ರೆಟ್ ಎಲ್ಲ ಗೊತ್ತಾಗೋಗಿದೆ. ಅಂದ್ರೆ ಖಂಡಿತ ಇವನ್ನ ಉಳಿಸ್ಬಾರ್ದು. ಅತ್ತೆ ಸುಸುದು catch him. ಆಕ್ಷಿ ಅಂತ ಬಗ್ಗದ್ನ ಹಿಂದ್ಗಡೆ ಇರೋ ಮುಖ ಬಿದ್ಬಿಟ್ಟಿದೆ ಮೇಡಮ್. ನಿನ್ನ ಹತ್ರ ಯಾಕೆ ಮನ್ಸಿಲ್ಲ? ಕರ್ಸಕ್ಕೇನೋ ನಿಂಗೆ ರೋಗ? ಮೇಡಮ್ ಡಿಎಲ್ ಮಾಡ್ಸೋಣ ಅಂತ ಆರ್ ಟಿ ಆಫೀಸ್ಗೆ ಹೋದ್ನ. ಅವ್ರು ನೋಡಿದ್ರೆ ವೋಟರ್ ಐಡಿ ಕೇಳಿದ್ರು. ವೋಟರ್ ಐಡಿ ಮಾಡ್ಸೋಣ ಅಂತ ಪಂಚಾಯತಿ ಆಫೀಸ್ಗೆ ಹೋದೆ.